ಕಿಷ್ಕಿಂಧೆಯ ಪರ್ವ. ಅಂಜನಾದ್ರಿ ಬೆಟ್ಟ ಏನಿದೆ, ಒಂದು ನಡೆಯಬಾರದಂಥ ಅವಘಡ ಅಲ್ಲಿ ನಡೆದುಬಿಟ್ಟಿದೆ. ಎಂಥ ದೊಡ್ಡ ರಾಧಾಂತ ನಡೆದುಬಿಡ್ತು ಅಂತಂದರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅನೇಕ ಮಾಧ್ಯಮಗಳಲ್ಲೂ ಕೂಡ ಇದು ಪ್ರಸಾರ ಆಗಿದೆ. ಅವರಿಗೆ ಪೂಜೆ ಮಾಡೋಕ್ಕೆ ಬಿಡಲಿಲ್ಲ ಅನ್ನುವಂತಹ ಒಂದು ಆರೋಪದ ಮೇರೆಗೆ ಇಬ್ಬರಿಗೂ ಕೂಡ ಮಾತಿನ ಚಕಮಕಿ ಆಗಿದೆ. ಗೋವಿಂದಾಸ್ ಬಾಬಾ ಏನಿದ್ದಾರೆ ಅವರ ಮೇಲೆ ಕೈ ಮಾಡೋದಕ್ಕೆ ಹೋಗ್ಬಿಟ್ರು, ಹೊಡೆಯೋದಕ್ಕೆ ಹೋಗ್ಬಿಟ್ರು. ಅಲ್ಲಿವರೆಗೂ ಕೂಡ ಇದು ಮುಂದುವರೆದುಕೊಂಡು ಹೋಯಿತು. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕನ್ನಡ ಕುಲ ಕೀರ್ತಿಯ ಸಿರಿ ಅಂತ ನಾವು ಯಾರನ್ನು ಕರಿತೀವಿ ಗೊತ್ತಾ? ಹನುಮಂತನ್ನು ಕರಿತೀವಿ. ಯಾಕೆಂತಂದರೆ ಹನುಮ ಹುಟ್ಟಿದಂತಹ ನಾಡು ನಮ್ಮ ಕನ್ನಡ ನಾಡು. ಅದರಲ್ಲಿಯೂ ಕೂಡ ಕಿಷ್ಕಿಂಧೆಯ ಪರ್ವ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಅಂಜನಾದ್ರಿ ಬೆಟ್ಟ ಏನಿದೆ ಅದು ಹನುಮನ ಜನ್ಮಭೂಮಿ. ಆ ಜಲದಿ ಜಿಗಿದ ಹನುಮನುದಿಸಿದ ನಾಡು ಅಂತ ಹೇಳಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥ ಗೀತೆಯಲ್ಲೆಲ್ಲ ಆ ಕ್ಷೇತ್ರವನ್ನು, ಕಿಷ್ಕಿಂಧೆಯನ್ನು, ಅಂಜನಾದ್ರಿಯನ್ನು ವರ್ಣಿಸಿದ್ದಾರೆ. ಆ ಜಲದಿಯನ್ನೇ ಜಿಗಿದ ಹನುಮನುದಿಸಿದ ನಾಡು ಅಂತ, ಅಂದರೆ ಹನುಮಂತ ಹುಟ್ಟಿದ್ದ ಹಲ್ಲೆ ಅಂತ. ಒಂದು ಕಡೆ ಅಯೋಧ್ಯ ಎಷ್ಟು ತನ್ನ ಶ್ರೇಷ್ಠತೆಯನ್ನು, ತನ್ನ ಪ್ರಾತಿಪತ್ಯವನ್ನು ಹೆಚ್ಚು ಮಾಡಿಕೊಂಡಿದೆ, ಅಷ್ಟೇ ಶ್ರೇಷ್ಠತೆಯನ್ನು ಅಂಜನಾದ್ರಿ ಕೂಡ ಪಡೆದುಕೊಂಡಿದೆ. ಯಾಕೆಂತಂದರೆ ರಾಮನ ಜನ್ಮಭೂಮಿಯಾದಂತಹ ಅಯೋಧ್ಯಕ್ಕೆ ಏನು ಸ್ಥಾನಮಾನಗಳಿದೆ ಅಷ್ಟೇ ಸ್ಥಾನಮಾನ, ಇತಿಹಾಸಗಳು ಮತ್ತು ಪುರಾಣಕ್ಕೆ ಪ್ರಸಿದ್ಧವಾದಂತಹ ವಿಷಯಗಳು ನಮ್ಮ ಕರ್ನಾಟಕದ ಅಂಜನಾದ್ರಿಗೂ ಇದೆ. ಅಂಜನಾದ್ರಿ ಸುಮಾರು ವರ್ಷಗಳ ಹಿಂದೆ ಬಹಳ ಕೆಲವರಿಗೆ ಅಲ್ಪರಿಗೆ ಗೊತ್ತಿತ್ತು. ಆದರೆ ಈಗ ಅಂಜನಾದ್ರಿ ಅಂತಕ್ಕಂಥದ್ದು ವಿಶ್ವವಿಖ್ಯಾತವಾಗಿದೆ. ವಿಶ್ವದ ಮೂಲೆ ಮೂಲೆಯಿಂದಲೂ ಕೂಡ ಜನ ಅಂಜನಾದ್ರಿಗೆ ಬಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ, ಆ ಬೆಟ್ಟವನ್ನು ಹತ್ತಾರೆ. ಅದೆಲ್ಲ ನಿಮಗೆ ಗೊತ್ತಿರತಕ್ಕಂಥ ಸಂಗತಿ. ಬಹಳ ಜಾಗೃತ ಕ್ಷೇತ್ರ ಆಗಿದೆ. ಮತ್ತು ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಸರ್ಕಾರವೂ ಕೂಡ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎರಡೂ ಕೂಡ ಅಂಜನಾದ್ರಿ ಹತ್ರ ಒಂದು ಸ್ವಲ್ಪ ಮುಖ ಮಾಡಿ ಅಭಿವೃದ್ಧಿಯ ಪಥಕ್ಕೆ ಅದನ್ನು ಕರೆದುಕೊಂಡು ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ನಡೆಯಬಾರದಂಥ ಅವಘಡ ಅಲ್ಲಿ ನಡೆದುಬಿಟ್ಟಿದೆ. ಯಾಕೆಂತಂದರೆ ಅಂಜನಾದ್ರಿಯನ್ನು ನಾವೆಲ್ಲ ಹೆಂಗೆ ನೋಡ್ತೀವಿ ಅಂತಂದರೆ ಅದು ನಮ್ಮನ್ನು ಒಗ್ಗೂಡಿಸುವಂತಹ ಒಂದು ಧಾರ್ಮಿಕ ಕ್ಷೇತ್ರ, ಅಂದರೆ ಹಿಂದೂಗಳನ್ನು ಒಗ್ಗೂಡಿಸುವಂತಹ ಒಂದು ಧಾರ್ಮಿಕ ಕ್ಷೇತ್ರ ಅಂಜನಾದ್ರಿ ಅಂತ ನಾವು ನೋಡ್ತೀವಿ. ಹನುಮನ ಜಯಂತಿ ಬಂದರೆ ಲಕ್ಷಾಂತರ, ಒಂದಲ್ಲ ಎರಡಲ್ಲ, ಲಕ್ಷಾಂತರ ಹನುಮ ಮಾಲಧಾರಿಗಳು ಹನುಮನ ಮಾಲೆಯನ್ನು ಹಾಕ್ಕೊಂಡು ಬೆಟ್ಟವನ್ನು ಹತ್ತಿ ಗಂಟೆಗಟ್ಟಲೆ ಲೈನಲ್ಲಿ ನಿಂತು ತೂಗಾಡಿ ತಳ್ಳಾಡಿ ಆಂಜನೇಯನ ದರ್ಶನವನ್ನು ಪಡೆದುಕೊಂಡು ಮಾಲೆಯನ್ನು ವಿಸರ್ಜನೆ ಮಾಡ್ತಾರೆ. ಆ ಹನುಮ ಮಾಲಾಧಾರಿಗಳಲ್ಲಿ ಒಂದೇ ಒಂದು ಭಾವನೆ ಇರುತ್ತೆ, ನಾವೆಲ್ಲ ರಾಮನ ಭಕ್ತರು, ನಾವೆಲ್ಲ ಹನುಮನ ಭಕ್ತರು, ನಾವೆಲ್ಲ ಹಿಂದೂಗಳು ಅನ್ನುವಂಥ ಒಂದು ಭಾವನೆ ಇರುತ್ತೆ. ಅದೊಂದೇ ಭಾವನೆ ಇರುತ್ತೆ. ಅದನ್ನು ಹೊರತುಪಡಿಸಿ ನಾನು ಯಾವತ್ತೂ ಕೂಡ ಆ ಜಾತಿಯನ್ನು, ಈ ಜಾತಿಯವನು, ನಾನು ಮೇಲ್ಜಾತಿಯವನು, ಕೆಳಜಾತಿಯವನು ಅನ್ನುವಂಥ ಮನೋಭಾವನೆಗಳಿರಲ್ಲ. ಹಾಗಾಗಿ ಅದು ನಮ್ಮನ್ನು ಒಗ್ಗೂಡಿಸುವಂತಹ ಕ್ಷೇತ್ರ. ಇಂತಹ ಒಗ್ಗೂಡಿಸುವಂತಹ ಕ್ಷೇತ್ರದಲ್ಲಿ ಒಂದು ನಡೆಯಬಾರದಂತಹ ಘಟನೆ ನಡೆದುಬಿಟ್ಟಿದೆ. ಅದು ಏನು ಅಂತಂದರೆ ಇಬ್ಬರು ಪ್ರಮುಖ ಸನ್ಯಾಸಿಗಳು, ಇಬ್ಬರು ಪ್ರಮುಖ ಬಾಬಾಗಳು, ಅದು ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸ್ವಾಮೀಜಿಗಳು ಹನುಮನ ಗರ್ಭಗುಡಿಯ ಎದುರಿನಲ್ಲಿ, ಹನುಮನ ಮುಂದೆನೆ, ಅಂಜನಾದ್ರಿಯ ಹನುಮನ ಮುಂದೆನೆ ಅವಾಚ್ಯ ಪದಗಳಿಂದ ತಮ್ಮನ್ನು ಪರಸ್ಪರ ನಿಂದಿಸ್ಕೊಂಡು, ಒಬ್ಬರನ್ನೊಬ್ಬರು ನಿಂದಿಸ್ಕೊಂಡು, ಬಾಯಿ ಬಂದಂಗೆ ಬೈದು, ಒಬ್ಬ ಬಾಬಾ ಮತ್ತೊಬ್ಬ ಬಾಬನನ್ನು ಬಡಿಯೋದಕ್ಕೆ ಹೋಗಿ, ಅಂದರೆ ಹೊಡೆಯೋದಕ್ಕೆ ಹೋಗಿ ಕೈ ಮಾಡಿ ಎಂಥ ದೊಡ್ಡ ರಾಧಾಂತ ನಡೆದುಬಿಡ್ತು ಅಂತಂದರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅನೇಕ ಮಾಧ್ಯಮಗಳಲ್ಲೂ ಕೂಡ ಇದು ಪ್ರಸಾರ ಆಗಿದೆ. ಸನ್ಯಾಸ ಧರ್ಮ ಅಂದರೆ ಏನು? ಸನ್ಯಾಸಿ ಅಂದರೆ ಏನು? ಯಾರು ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳನ್ನು ಬಿಟ್ಟಿರ್ತಾರೋ, ಯಾರಿಗೆ ಸಿಟ್ಟು ಅನ್ನೋದು ಇರೋದಿಲ್ವೋ, ಯಾರಿಗೆ ಕ್ರೋಧ ಅನ್ನೋದು ಇರೋದಿಲ್ವೋ, ಯಾರಿಗೆ ಆಸೆ ಅನ್ನೋದು ಇರೋದಿಲ್ವೋ, ಯಾರಿಗೆ ನಾನೇ ಶ್ರೇಷ್ಠ ಅನ್ನುವಂತಹ ಮನೋಭಾವನೆ ಇರೋದಿಲ್ವೋ ಆತ ಸನ್ಯಾಸಿ ಅಂತ ಅನ್ನಿಸ್ಕೊಳ್ತಾರೆ. ಇವರು ಸನ್ಯಾಸಿಗಳ ಆಯಿತು, ಏನೋ ಒಂದು ಘಟನೆ ನಡೆದಿದೆ, ಅದನ್ನು ಸ್ವೀಕರಿಸಿ ಸಮಾಧಾನದಿಂದ ಸಮಾಲೋಚನೆ ಮಾಡಿ ಹಂಗಲ್ಲ ಹಿಂಗೆ ಅಂತ ಮಾತಾಡಿಕೊಂಡು ಬಗೆಹರಿಸ್ಕೊಂಡಿದ್ದರೆ ಎಷ್ಟು ಚೆನ್ನಾಗಿರೋದು, ಅದ್ಭುತವಾಗಿರೋದು. ಅದನ್ನು ಬಿಟ್ಟು ದೇವಸ್ಥಾನದಲ್ಲಿದ್ದೀವಿ ಅನ್ನೋದನ್ನು ಕೂಡ ಮರೆತು ಅವಾಚ್ಯ ಪದಗಳಿಂದ ನಿಂದನೆ ಮಾಡೋದು. ದೇವರ ಮುಂದೆನೇ, ಎಲ್ಲೋ ದೇವಸ್ಥಾನದ ಹೊರಗಡೆ ಅಲ್ಲ, ಗರ್ಭಗುಡಿಯ ಮುಂದೆನೇ, ದೇವರ ಪ್ರತಿಮೆ ವಿಗ್ರಹದ ಮುಂದೆನೇ. ಇವರಿಂದ ಹಿಂದೂ ಧರ್ಮಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತ ಅನಿಸಲ್ವಾ? ಅಥವಾ ಹಿಂದೂ ಧರ್ಮದ ಒಗ್ಗಟ್ಟು ಒಡೆಯೋದಕ್ಕೆ ಇಂಥವ್ರ ಕಾರಣ ಅಂತ ಅನಿಸಲ್ವಾ? ಪ್ರಧಾನ ಅರ್ಚಕರು ಒಬ್ಬರಿದ್ದಾರೆ ಅಂಜನಾದ್ರಿ ದೇವಸ್ಥಾನದಲ್ಲಿ, ಪ್ರಧಾನ ಅರ್ಚಕರು ಒಬ್ಬರಿದ್ದಾರೆ ಅಂಜನಾದ್ರಿಯಲ್ಲಿ, ವಿದ್ಯಾದಾಸ್ ಬಾಬಾ ಸ್ವಾಮೀಜಿ ಅಂತ. ಅವರು ಅಂಜನಾದ್ರಿಯಲ್ಲಿ ಹನುಮನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರಬೇಕಾದ್ರೆ ಹಂಪಿಯ ಒಬ್ಬ ಸ್ವಾಮೀಜಿ ಅಲ್ಲಿಗೆ ಧಾವಿಸ್ತಾರೆ.
ಅವರ ಹೆಸರು ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಅಂತ. ಹಂಪಿಯ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಅಂತಕ್ಕಂಥವರು ಆ ಅಂಜನಾದ್ರಿಗೆ ಆಗಮಿಸ್ತಾರೆ. ಆಗ ಈ ಗೋವಿಂದಾಸ್ ಬಾಬಾ ಅವರು ಪೂಜೆಯನ್ನು ಮಾಡ್ತಾಯಿದ್ರು. ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಹಂಪಿಯಿಂದ ಬಂದಂತಹ ಸ್ವಾಮೀಜಿ ಅವರ ಪೂಜೆಗೆ ಅಡ್ಡಿಪಡಿಸಿದರು, ಅವರಿಗೆ ಪೂಜೆ ಮಾಡೋಕ್ಕೆ ಬಿಡಲಿಲ್ಲ ಅನ್ನುವಂತಹ ಒಂದು ಆರೋಪದ ಮೇರೆಗೆ ಇಬ್ಬರಿಗೂ ಕೂಡ ಮಾತಿನ ಚಕಮಕಿ ಆಗುತ್ತೆ. ಅದು ಎಂಥ ಮಾತಿನ ಚಕಮಕಿ ಅಂದರೆ, ನಾನು ಆಗಲೇ ಹೇಳಿದೆ, ಅವಾಚ್ಯ ಪದಗಳಿಂದ ಒಬ್ಬರನ್ನೊಬ್ಬರನ್ನು ಬೈಕೊಂಡು ಈ ಹಂಪಿಯಿಂದ ಬಂದಂತಹ ಸ್ವಾಮೀಜಿ ಈ ಅಂಜನಾದ್ರಿಯಲ್ಲಿಯೇ ಪೂಜೆ ಮಾಡುವಂತಹ ಪ್ರಧಾನ ಅರ್ಚಕ ಗೋವಿಂದಾಸ್ ಬಾಬಾ ಏನಿದ್ದಾರೆ ಅವರ ಮೇಲೆ ಕೈ ಮಾಡೋದಕ್ಕೆ ಹೋಗ್ಬಿಟ್ರು, ಹೊಡೆಯೋದಕ್ಕೆ ಹೋಗ್ಬಿಟ್ರು. ಅಲ್ಲಿವರೆಗೂ ಕೂಡ ಇದು ಮುಂದುವರೆದುಕೊಂಡು ಹೋಯಿತು. ಪೊಲೀಸರು ಇದ್ದರು ಸ್ಥಳದಲ್ಲಿ, ಈ ಹಂಪಿಯಿಂದ ಬಂದಿದ್ರಲ್ಲ, ಮತ್ತು ಅವರಿಗೆ ಏನಾದರೂ ಸೆಕ್ಯೂರಿಟಿ ಕೊಡಬೇಕಲ್ಲ, ಅದಕ್ಕೆ ಪೊಲೀಸರು ಕೂಡ ಆ ಸ್ವಾಮೀಜಿ ಜೊತೆ ಬಂದಿದ್ದರು. ಗೋವಿಂದಾನಂದ ಸರಸ್ವತಿ ಶ್ರೀಗಳ ಜೊತೆ ಪೊಲೀಸರು ಕೂಡ ಬಂದಿದ್ದರು. ಪೊಲೀಸರ ಮುಂದೆನೇ, ಅವರ ಕಣ್ಣು ಮುಂದೆನೇ ಈ ಘಟನೆ ಆಗಿದ್ದು. ಇದನ್ನು ನೋಡ್ತಾ ಇರ್ತಕ್ಕಂಥ ಪೊಲೀಸರೇ ಮಧ್ಯಸ್ಥಿಕೆಯನ್ನು ವಹಿಸಿ ಇಬ್ಬರನ್ನು ದೂರ ಸರಿಸಿ, ದಯವಿಟ್ಟು ಹಿಂಗೆಲ್ಲ ಜಗಳಾಡ್ಕೊಳ್ಬೇಡಿ ಅಂತ ಬೇರೆ ಬೇರೆ ಮಾಡಿ ಇಬ್ಬರನ್ನು ಸಮಾಧಾನ ಪಡಿಸಿದರು. ಇದಾದ ಮೇಲೆ ಈ ಅಂಜನಾದ್ರಿಯಲ್ಲಿ ಏನು ಪ್ರಧಾನ ಅರ್ಚಕರ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಗೋವಿಂದಾನಂದ ಬಾಬಾ, ಇವರು ಏನು ಮಾಡ್ತಾರೆ ಅಂತಂದರೆ, ಸ್ಥಳೀಯ ಪೊಲೀಸ್ ಸ್ಟೇಷನ್ನಲ್ಲಿ ಈ ಹಂಪಿಯಿಂದ ಬಂದಂತಹ ಸ್ವಾಮೀಜಿ ವಿರುದ್ಧ ದೂರನ್ನು ದಾಖಲು ಮಾಡ್ತಾರೆ. ನಾನು ಪೂಜೆ ಮಾಡ್ತಾ ಇದ್ದೆ, ನಾನು ಪೂಜೆ ಮಾಡೋ ಟೈಮಿಗೆ ಇವರು ದರ್ಶನಕ್ಕೆ ಬಂದರು, ಸುಮ್ಮನೆ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಿದ್ರೆ ಏನೂ ಸಮಸ್ಯೆ ಇರ್ತಿರಲಿಲ್ಲ. ಆದರೆ ನನ್ನ ಪೂಜೆಗೆ ಇವರು ಅಡ್ಡಿಪಡಿಸಿದರು, ನನ್ನ ಪೂಜೆಗೆ ಇವರು ಭಂಗ ಮಾಡಿದರು, ಈ ರೀತಿ ಮಾಡಿಕೊಡೋದು ಯಾಕೆ ಹಾಗೆ ಮಾಡ್ತೀರಿ ಅಂತ ಕೇಳಿದ್ದಕ್ಕೆ ಇಲ್ಲಸಲ್ಲದ ಮಾತುಗಳನ್ನು ಆಡಿದರು, ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದರು, ನನ್ನನ್ನು ಹೊಡೆಯೋದಕ್ಕೆ ಬಂದರು ಅಂತ ಹೇಳಿ ಈಗ ಬಾಬಾ ಏನು ಪ್ರಧಾನ ಅರ್ಚಕರಿದ್ದಾರೆ ಅವರು ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ನೋಡಿ ಎಲ್ಲಿಗೆ ಬಂದು ನಿಂತು ನಮ್ಮ ಪರಿಸ್ಥಿತಿ. ಅವರೂ ಹಿಂದೂಗಳೇ, ಇವರು ಹಿಂದೂಗಳು, ಇವರು ಹನುಮನ ಪೂಜೆ ಮಾಡೋರು, ಇವರು ಹನುಮನ ಪೂಜೆ ಮಾಡೋರು, ಇವರು ಹನುಮಂತನ ನೋಡೋಕ್ಕಂತಾನೆ ಇರೋರು, ಇವರು ಹನುಮಂತನ ದರ್ಶನಕ್ಕಂತಾನೆ ಬಂದವರು. ಆದರೆ ನಾನೇ ಶ್ರೇಷ್ಠ ಅನ್ನುವಂಥದ್ದು, ನಾನೇ ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೇನು ಮನೋಭಾವ ಇರುತ್ತಲ್ಲ, ಈ ಮನೋಭಾವದಿಂದ ಈ ಥರದ ಘಟನೆಗಳು ಸಂಭವಿಸಿದೆ ಅನ್ನುವಂತಹ ಒಂದಿಷ್ಟು ವಿಚಾರ ಈಗ ಹೊರಗಡೆ ಬರ್ತಾ ಇದೆ. ಆದರೆ ವಾಟ್ ಈಸ್ ದ ಎಕ್ಸಾಕ್ಟ್ ರೀಸನ್, ಅವ್ರು ಯಾಕೆ ಇವರು ಪೂಜೆಗೆ ಅಡ್ಡಿಪಡಿಸಿದರು ಅನ್ನುವಂಥದ್ದು ಗೊತ್ತಾಗಿಲ್ಲ. ಅಥವಾ ಯಾಕೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದರು, ಏನು ಬೇಕು ಅಂತ ಮಾಡಿದ್ರ, ಅಥವಾ ಅವರು ಪೂಜೆಯನ್ನು ಬಿಡಿಸಿ ಇವರು ಪೂಜೆ ಮಾಡೋಕ್ಕೆ ಹೊರಟಿದ್ರ, ಇಲ್ಲಿವರೆಗೂ ಅದರ ಪ್ರಮುಖ ಪಕ್ಕಾ ಮಾಹಿತಿ ಸಿಕ್ಕಿಲ್ಲ. ಆದರೆ ಗಲಾಟೆ ಆಗಿದ್ದಂತರೂ ನಿಜ, ಎಲ್ಲ ಒಂದು ಕಡೆ ಹಿಂದೂಗಳಿಗೆ ಮುಜುಗರ ಉಂಟಾಗಿದ್ದಂತರೂ ನಿಜ. ಆದರೆ ಹಿಂದೂ ನಾವೆಲ್ಲ ಒಂದು ಅನ್ನುವಂತಹ ಮಾತು ಕೇವಲ ಬಾಯಲ್ಲಿ ಮಾತ್ರ ಇರಬಾರ್ದು, ಆಚರಣೆಯಲ್ಲೂ ಇರಬೇಕು. ಮುಂದೆ ಈ ರೀತಿಯಾದಂತಹ ಘಟನೆಗಳು ನಡೆಯದಿರಲಿ. ಹಿಂದೂ ಪ್ರಮುಖರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಒಗ್ಗೂಡಿಕೊಂಡು ಈ ಘಟನೆಯನ್ನು ಸಾರ್ಟ್ಔಟ್ ಮಾಡಿ ಮುಂದೆ ಎಲ್ಲಿಯೂ ಕೂಡ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಜರಗಬಾರದು, ಆಗಕೂಡದು ಅನ್ನುವಂತಹ ಒಂದು ನಿರ್ಣಯಕ್ಕೆ ಬನ್ನಿ. ಆಯಿತು, ಯಾರ್ಯಾರು ಪ್ರಮುಖರಿದ್ದರೆ ಹಿಂದೂ ಪ್ರಮುಖರು ನೀವೇ ಎಲ್ಲರಿಗೂ ಹೇಳಿ, ಯಾರ್ಯಾರು ದೊಡ್ಡವರು ಇದ್ದಾರೆ, ಸ್ವಾಮೀಜಿಗಳಿದ್ದಾರೆ, ಅಲ್ಲೇನು ಪ್ರೋಟೋಕಾಲ್ ಇರುತ್ತೆ, ಅಲ್ಲೇನು ವ್ಯವಸ್ಥೆ ಇರುತ್ತೆ, ಆ ವ್ಯವಸ್ಥೆಗೆ ತಕ್ಕಂತೆ ನೀವು ನಡೆದುಕೊಳ್ಬೇಕು, ಆ ವ್ಯವಸ್ಥೆಗೆ ತಕ್ಕಂತೆ ನೀವು ಹೋಗಬೇಕು. ಈಗ ದೊಡ್ಡ ದೊಡ್ಡ ಪೀಠಾಧಿಪತಿಗಳು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ಕಮಿಟಿ ಅಥವಾ ಅಲ್ಲಿಯ ಅರ್ಚಕರು ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರೆ ಮಾತ್ರ ಆ ಪೀಠಾಧಿಪತಿಗಳು, ಆ ಸ್ವಾಮೀಜಿಗಳು ಅಲ್ಲಿ ಪೂಜೆ ಮಾಡ್ತಾರೆ. ಒಂದು ವೇಳೆ ಆ ಕಮಿಟಿ ಏನಾದರೂ ಅದಕ್ಕೆ ಅಣು ಮಾಡಿಕೊಡ್ಲಿಲ್ಲ, ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಅವರೇನು ತಕರಾರು ಮಾಡಲ್ಲ, ತಂಪಾಡಿಗೆ ತಾವು ಸುಮ್ಮನೆ ನಿಂತಿರ್ತಾರೆ. ಅಲ್ಲಿ ಅರ್ಚಕರೇ ಪೂಜೆ ಮಾಡ್ತಾರೆ, ಅಲ್ಲಿ ಅರ್ಚಕರೇ ಅರ್ಚನೆ ಮಾಡ್ತಾರೆ, ಎಲ್ಲವೂ ಅವರೇ ಮಾಡ್ತಾರೆ. ಇವರು ಹೋಗ್ತಾರೆ, ಸುಮ್ಮನೆ ಕೈ ಮುಗಿತಾರೆ, ದರ್ಶನ ಮಾಡ್ಕೋತಾರೆ, ಪ್ರಾರ್ಥನೆ ಮಾಡ್ತಾರೆ, ಏನಾದರೂ ಜಪತಪಾದಿಗಳು ಇದ್ದರೆ ಅದನ್ನು ಮಾಡ್ತಾರೆ, ವಾಪಸ್ ಬರ್ತಾರೆ. ನಾವೇ ಪೂಜೆ ಮಾಡಬೇಕು ಅನ್ನುವಂತಹ ಮನೋಭಾವ ಇಟ್ಟುಕೊಂಡು ಹೋದರೆ ಈ ರೀತಿ ಘಟನೆಗಳು ಸಂಭವಿಸುತ್ತೆ. ಇದು ಮುಂದಿನ ದಿನಗಳಲ್ಲಿ ಆಗದೇ ಇರಲಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.